ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ 44. ಅಂದರೆ ನಾನೇ ನಿನ್ನ ಗುರು ಅಂತಾಯ್ತು. ಗುರುಗಳಿಗೆ ಗುರುದಕ್ಷಿಣೆ ಕೊಡು. ಅವಳನ್ನು ಸತಾಯಿಸಲು ತುದಿಗಾಲಲ್ಲಿ ನಿಂತಿರುತ್ತಿದ್ದ. ನಂಗದೆಲ್ಲ ಬೇಡ. ಸ್ವಲ್ಪ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ ಸರ್. ಅದು ಅಷ್ಟು ಬೇಗ ಎಲ್ಲ ಮರೆಯುವಂಥದ್ದಲ್ಲ. ಪ್ರತಿದಿನ ಅವಳನ್ನು ಕಾಡಿಸಿ ಅವಳಿಂದ ಸಿಹಿ ಮುತ್ತುಗಳನ್ನು ವಸೂಲು ಮಾಡಿಕೊಳ್ಳುತ್ತಿದ್ದ. ನೀವು ತುಂಬ ಬುದ್ಧಿವಂತರು ಅಂತ ಗೊತ್ತು ನನಗೆ. ನನ್ನ ಹತ್ರ ಅತಿ ಬುದ್ಧಿವಂತಿಕೆ ಪ್ರದರ್ಶಿಸೋದೇ ಬೇಡ, ಅವಳು ಸ್ಟ್ರಿಕ್ಟಾಗಿ ಹೇಳಿದಳು. ಅವನು ಅವಳತ್ತ ನೋಡಿ ಕಣ್ಣು ಹೊಡೆದ. ನೀವು ಯಾವಾಗಲೂ ಡಬಲ್ ಮಾಡ್ತಾ ಹೋಗ್ತಿದ್ರಲ್ಲ, ನಾನು ಸ್ಕ್ವೇರ್ ಮಾಡ್ತಾ ಹೋಗ್ತೀನಿ. ಅದೇ ನಿಮಗೆ ಕೊಡೋ ಗುರುದಕ್ಷಿಣೆ. ಮತ್ತೆ ನೀನು ನನ್ನ ನಂಬರ್ SH ಅಂತ ಸೇವ್ ಮಾಡ್ಕೊಂಡಿದ್ದಿ ಅಂದೆ ಅಲ್ವಾ? ಹಾಗಂದರೆ ಸ್ವೀಟ್ ಹಾರ್ಟ್ ಅಂತಾನಾ? ಹೌದು. ಆದರೆ ನೀವು ವಿಷಯ ಡೈವರ್ಟ್ ಮಾಡೋದೇ ಬೇಡ. ಅವನು ಅವಳಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ. ಅವಳು ತನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಅರಿವಾದ ಮೇಲೆ, ನೀನು ಕೇಳೋದು ಹೆಚ್ಚೋ ನಾನು ಕೊಡೋದು ಹೆಚ್ಚೋ? ನೀನು ಕೇಳಿದ ಮೇಲೆ ಕೊಟ್ಟಿಲ್ಲ ಅಂದರೆ ನನಗೆ ಮರ್ಯಾದೆನೇ ಇಲ್ಲ. ಆಯಿತು, ಎಷ್ಟು ಇನ್ಸ್ಟಾಲ್ಮೆಂಟ್ ಕೊಡ್ತೀಯಾ ನನಗೆ? ಅವಳನ್ನು ಕೇಳಿದ. ಈ ಸಂಚಿಕೆಯನ್ನು ಆದರೆ ಇವತ್ತು ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.